ನನ್ನ ಆತ್ಮೀಯ ಪ್ರೇಕ್ಷಕರೇ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಇಸ್ಲಾಮಿನ 5 ಕಡ್ಡಾಯಗಳಲ್ಲಿ ಜಕಾತ್ ಇಸ್ಲಾಮಿನ 3ನೇ ಕಡ್ಡಾಯವಾಗಿದೆ. ನಮಾಜ್ ದೈಹಿಕ ಆರಾಧನೆಯಾದರೆ ಜಕಾತ್ ಸಂಪತ್ತಿನ ಮೂಲಕ ದೇವ ಸಂಪ್ರತಿಯನ್ನು ಗಳಿಸುವ ಮಾರ್ಗವಾಗಿದೆ. ಒಬ್ಬ ಸಿದ್ಧವಂತ ಮುಸ್ಲಿಂ ತನ್ನ ಸಂಪಾದನೆಯನ್ನು ನಿರ್ದಿಷ್ಟ ಭಾಗವನ್ನು ಅರ್ಹರಿಗೆ ನಿರ್ಬಂಧಿತವಾಗಿ ಕೊಡಲೇಬೇಕು. ಜಕಾತ್ ಸಿರಿವಂತರ ತೋರುವ ಔದಾರ್ಯವಲ್ಲದೆ ಯಾವುದು ಬಡವರ ಹಕ್ಕಾಗಿದೆ ಎಂದು ಇಸ್ಲಾಂ ತಿಳಿಸುತ್ತದೆ. ಸಂಪತ್ತಿನ ಒಡೆಯ ಅಲ್ಲಾಹನಾಗಿರುತ್ತಾನೆ, ಮನುಷ್ಯ ಅದರ ಮೇಲೆ ವಿಚಾರಕ ಮಾತ್ರನಾಗಿರುತ್ತಾನೆ ಎಂದು ನೆನಪಿಸುತ್ತದೆ. ಇಸ್ಲಾಮಿನಲ್ಲಿ ಜಕಾತಿನ ಉದ್ದೇಶವೇನು? ಸಂಪತ್ತನ್ನು ಶುಚಿಗೊಳಿಸುವುದು, ಅದನ್ನು ಪ್ರದಿಸುವುದು ಮತ್ತು ಅಲ್ಲಾಹನ ಆಜ್ಞಾಪಾಲನೆಯಿಂದ ಸಂಭವನೀಯ ವಿಪತ್ತುಗಳಿಂದ ಅದನ್ನು ರಕ್ಷಿಸಿಕೊಳ್ಳುವುದು. ಲೋಭ, ಜುಬುಣತನೆ ಮತ್ತು ದುರಾಸೆಗಳಂತಹ ದುಷ್ಟಗಳಿಂದ ಮನುಷ್ಯನ ಮನಸ್ಸನ್ನು ಸ್ವಚ್ಛಗೊಳಿಸುವುದು. ಬಡವರ ಮತ್ತು ನಿರ್ಗತಗಳಿಂದ ಸಹಾನುಭೂತಿ ತೋರುವುದು, ಜೊತೆಗೆ ದರಿದ್ರ, ವಚಂತರ ಮತ್ತು ಹಸಿದವರ ಅವಶ್ಯಕತೆಗಳನ್ನು ಪೂರೈಸುವುದು. ಸಾರ್ವಜನಿಕ ಹಿತಾಸಕ್ತಿಗಳನ್ನು ಕಾಪಾಡುವುದು ಮತ್ತು ಸಮಾಜವನ್ನು ಬಲಿಷ್ಠಗೊಳಿಸುವುದು. ಹೀಗೆ ಮುಂದೆ ಬರುವ ವಿಡಿಯೋದಲ್ಲಿ ನಾವು ಜಕಾತ್ ಯಾರ ಮೇಲೆ ಕಡ್ಡಾಯವಾಗುತ್ತೆ ಮತ್ತು ಜಕಾತ್ ಯಾರಿಗೆ ಕೊಡಬೇಕು ಎಂದು ತಿಳಿಸುತ್ತೇವೆ. ಅದಕ್ಕೆ ಮೊದಲು ನಮ್ಮ ಚಾನೆಲ್ ರಹಬರ್ ಇಸ್ಲಾಂಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜು ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.